ಅನಾಥ ಮಕ್ಕಳಿಗೆ ಅದು ಬರ್ತೀನಿ. ಅನಾಥ ಮಕ್ಕಳಿಗೆ ಕೊಡಬೇಕಾಗಿರುವ ಮಾಸಾಂಶನ 73.73 ಕೋಟಿ. ಅನಾಥ ಮಕ್ಕಳು, ದಿಕ್ಕಿಲ್ಲದ ಮಕ್ಕಳಿಗೆ ಕೊಡಬೇಕಾಗಿರೋ ಹಣನೂ ಬಾಕಿ ಈ ಸರ್ಕಾರ. ಭಿಕ್ಷುಕರ ಕಲ್ಯಾಣಕ್ಕೆ 23,042 ಕೋಟಿ ಭಿಕ್ಷುಕರಿಗೆ. ಭಿಕ್ಷುಕರು ಕೊಡಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಬಳಕೆ ಮಾಡ್ಕೊಂಡಿದ್ದಾರೆ, ಕೊಡಕ್ಕಿಲ್ಲ, ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಷ್ಟೆಲ್ಲ ಸೇರಿದ್ರೆ ಎಷ್ಟಾದತೆ ಅಂದ್ರೆ 75,689 ಕೋಟಿ. ನಾನು ಮೇನ್ ಹೇಳಿದ್ದೀನಿ ಅಷ್ಟೇ, ಇನ್ನೂ ಬಹಳ ಬಾಕಿ ಇದೆ. ಇನ್ನ ಪಿಕ್ಚರ್ ಅಭಿ ಬಾಕಿ ಅದೆಲ್ಲ ಹೇಳಕ್ ಹೋಗಿಲ್ಲ. ಸಿಕ್ಕಿರೋದನ್ನ ನನಗೆ ಎಷ್ಟೆಷ್ಟು ಕಲೆಕ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಈಗ ಹನುಮಂತನ ಬಾಲ ತರ ಬೆಳ್ಕೊಂಡೋಗಿದೆ ಇವ್ರು ಕೊಡ್ಬೇಕಾಗಿರೋ ಸಾಲ. ಆದ್ರೂ ನಾವು 3% ಒಳಗಡೆನೇ ಇದ್ದೀರಿ. ನಾವು ಆರ್ಥಿಕ ಶಿಸ್ತನ್ನ ಮೀರೇ ಇಲ್ಲ. ಇವತ್ತು ಬಂಡವಾಳನ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಆಗೋಗ್ತೈತೆ ನಮ್ಮ ಕತೆ. ಅದು ಇದೆ, ನಾನು ಹೇಳ್ತೀನಿ ಪುಸ್ತಕದಲ್ಲಿ ಇದೆ ಸಾಲಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸಾಲದ ಕತೆ ಆಯಿತು. ಇವತ್ತು 12 ತಿಂಗಳಲ್ಲಿ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಏನು? 11 ತಿಂಗಳಲ್ಲಿ, ಕಳೆದ 11 ತಿಂಗಳಲ್ಲಿ ಸರ್ಕಾರ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ, ಯಾವ್ಯಾವ ಇಲಾಖೆ ಏನೇನು ಮಾಡಿದೆ, ಈ ಬಡ್ಜೆಟಲ್ಲಿ ಹೋದ ಬಡ್ಜೆಟಲ್ಲಿ ಏನೇನು ಹೇಳಿದ್ರು, ಏನೇನು ಜಾರಿಗೆ ತಂದಿದ್ದಾರೆ, ಅದರ ಮೇಲೆ ನಾವು ಹೋಗಕ್ಕೆ ಹೋದ್ರೆ ಈ ವರ್ಷದ ಹಣಕಾಸು ಪೂರ್ಣಗೊಳ್ಳಕ್ಕೆ ಇನ್ನೇನು 1 ತಿಂಗಳು ಏನೋ ಇರಬೇಕಷ್ಟೇ. ಬಡ್ಜೆಟಲ್ಲಿ ಅನುದಾನ 59.43% ಮಾತ್ರ ವೆಚ್ಚ ಮಾಡಿದ. 41% ವೆಚ್ಚನೇ ಮಾಡಿಲ್ಲ. ಇವ್ರು ಬಡ್ಜೆಟ್ ಅಲೋಕೇಟ್ ಮಾಡಿದಾರಲ್ಲ, ಅಲೋಕೇಶನ್ ಅಲ್ಲಿ 41% ಯೂಸೇ ಮಾಡಿಲ್ಲ ಇವರು. ಬಡ್ಜೆಟ್ ಅಲ್ಲಿ ಮಾತ್ರ ಬಿಗ್ ಬಡ್ಜೆಟ್, ಬಿಗ್ 40% ತೆಗೆದ್ಬಿಟ್ರೆ ಅರ್ಧ ಬಡ್ಜೆಟ್ ಮಾಡೋಕ್ಕಾಗಲ್ಲ, 2 ಲಕ್ಷ ಬಡ್ಜೆಟ್ ಮಾಡೋಕ್ಕಾಗಲ್ಲ. ಇವರು ಗಾತ್ರ ದೊಡ್ಡದು, ಅನುದಾನ ಚಿಕ್ಕದು. ಇಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೇನು ಕೂಡ ಇವರ ವೆಚ್ಚಗಳೇನಿದೆ 3.44% ಕಡಿಮೆ ಮಾಡೋರು. ಕಳೆದ ವರ್ಷಕ್ಕಿಂತ ಜಾಸ್ತಿ ಆಗಬೇಕು, ವೆಚ್ಚಗಳು ಜಾಸ್ತಿ ಆಗಬೇಕು, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು 3.44% ಕಳೆದ ವರ್ಷಕ್ಕಿಂತ ಇವತ್ತು ಮಾಡಿದ್ದಾರೆ. ಇದೆಲ್ಲ ಹೆಂಗೆ ದಾಖಲೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ತಮ್ಮ ಚೀಫ್ ಸೆಕ್ರೆಟರಿ ಏನ ಹೆಸರು, ಶಾಲಿನಿ ರಜನೀಶ್ ಅವರು, ಮೇಡಮ್ ಶಾಲಿನಿ ರಜನೀಶ್ ಅವರು ಕಳೆದ ಜನವರಿ 31ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆ, ಖರ್ಚು ವೆಚ್ಚದ ಬಗ್ಗೆ ಚರ್ಚೆ ಮಾಡಿರೋದು. ಎಲ್ಲ ಸೆಕ್ರೆಟರಿಗಳನ್ನ ಕರೆದು ಈ ಹಣಕಾಸು ವರ್ಷದಲ್ಲಿ ಸಿದ್ದರಾಮಯ್ಯನವರು ಒದಗಿಸಿರೋದು 3,39,277.31 ಕೋಟಿ ರೂಪಾಯಿಗಳು ಅಲೋಕೇಟ್ ಮಾಡಿರೋದು. 3,39,000 ಅಲೋಕೇಶನ್. ಬಿಡುಗಡೆ ಎಷ್ಟು ಮಾಡವ್ರೆ ಸಿದ್ದರಾಮಯ್ಯನವರು? 2,44,465 ಕೋಟಿ ರೂಪಾಯಿಗಳು ಮಾತ್ರ ಕೊಡಬೇಕಾಗಿದ್ದು. ಆದರೆ ಬಿಡುಗಡೆ ಮಾಡಕ್ಕಾಗಿದ್ದು ಅವ್ರ ಕೈಲಿ 2,44,000 ಕೋಟಿಗಳು ಮಾತ್ರ. ಅಂದ್ರೆ ಇನ್ನು 94,761.42 ಕೋಟಿ ಬಿಡುಗಡೆ ಆಗಿಲ್ಲ. ಏನು ಕಾರಣ? ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಸರ್ಕಾರ ಖಜಾನೆಯಲ್ಲಿ ತುಂಬಿದೆ ಅಂತ ಹೇಳಿದ್ರೆ ಯಾಕೆ ಬಿಡುಗಡೆ ಮಾಡ್ಬೇಕಾ? ಯಾರಾದ್ರೂ ಇವಾಗ ಬಿಡುಗಡೆ ಮಾಡಿದ್ರು ಒಂದೇ, ಅದು ಬಿಟ್ಟರು ಒಂದೇ, ಏನು ಉಪಯೋಗ ಆಗಲ್ಲ. ಈಗ ಬಿಡುಗಡೆ ಮಾಡಿ ಟೆಂಡರ್ ಕರೆಯಕ್ಕಾಗಲ್ಲ, ಕೆಲಸ ಶುರು ಮಾಡೋಕ್ಕಾಗಲ್ಲ. ಟೆಂಡರ್ಗೆ 60 ದಿನ ಬೇಕು, ಅದರಲ್ಲಿ 108 ಕೇಸ್ಗಳು. ಅಂದ್ರೆ ಈ ಕಳೆದ ಬಡ್ಜೆಟ್ ಅಲ್ಲೇ ನಿಮ್ಮ ಸಾಧನೆ 41% ನೀವು ಮಾಡೇ ಇಲ್ಲ. ಆಮೇಲೆ ಬಿಡುಗಡೆ, ಇದೊಂದು ಲೆಕ್ಕ. ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿಲ್ಲ, ಒಂದು ಲೆಕ್ಕ. ಎಷ್ಟು ಮಾಡಬೇಕಾಗಿರೋದು ಅಂತ ಹೇಳಿದ್ದೀನಿ. ಆಯ್ತು, ಅವ್ರ ಯೋಗ್ಯತೆಗೆ ಇಲಾಖೆಗಳು ಆ ಬಿಡುಗಡೆ ಆದ ಹಣವನ್ನ ಹೆಂಗ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. 2,44,465 ಕೋಟಿ
ತಾವು ಬಿಡುಗಡೆ ಮಾಡಿದ್ದೀರಾ. ಅದ್ರಲ್ಲಿ ಖರ್ಚು ಮಾಡಿರೋದೆಷ್ಟು? 2,07,954. ಕೊಟ್ಟಿರೋ ಹಣ ನಿಮ್ಗೆ ಕೊಟ್ಬಿಟ್ಟು ಖರ್ಚು ಮಾಡುವಂತ ಕೊಟ್ರೆ, ನೀನ್ ಆಸ್ಪತ್ರೆ ತಗೊಳಪ್ಪ, ಕಟ್ಟು, ಔಷಧಿ ತಗೋ, ನೀನ್ ಏನ್ ಬೇಕೋ ನೀನ್ ಡೆವಲಪ್ಮೆಂಟ್ ಮಾಡು, ರೋಡ್ ಮಾಡು ಅಂತ ಕೊಟ್ರೆ, ಮಾಡದೇ ಇರೋ ಹಣ 36,510 ಕೋಟಿ ರೂಪಾಯಿ ಖರ್ಚೇ ಮಾಡಿಲ್ಲ. ನಾನು ಹೇಳ್ತಾ ಇಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ರು. ಅದು ಯಾಕ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಒಬ್ರು ಉತ್ತರನೇ ಕೊಡ್ಲಿಲ್ಲ ಅಂತ. ಒಬ್ರದ್ದು ಉತ್ತರ ಇಲ್ಲ ಚೀಫ್ ಸೆಕ್ರೆಟರಿಗೆ, ಯಾಕೆ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು 2 ತಿಂಗಳು ಇದೆ. ಯಾರು ಟೆಂಡರು ಕರೆಯಕ್ಕಾಗಲ್ಲ, ಅವರೆಲ್ಲ ಫೈನಾನ್ಸ್ ಇದರಲ್ಲಿ ಬ್ಯುಸಿ ಇರ್ತಾರೆ, ಹಣನೇ ಖರ್ಚಾಗಲ್ಲ. ಅಂದ್ರೆ ನಾನು ಅದಕ್ಕೆ ಹೇಳಿದ್ದು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳಿದ್ದು. ಅದಕ್ಕೆ ನಾನು 15 ದಿನ ಮಾರ್ಚ್ 15ನೇ ತಾರೀಕಿಗೆ ಟ್ರೆಜರಿ ಕ್ಲೋಸ್, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಜ್ಞಾನೇಂದ್ರ ಟ್ರೆಜರಿ ಅವಾಗ ಕ್ಲೋಸ್ ಮಾಡವ್ರೆ. ಸಿದ್ದರಾಮಯ್ಯನವರು ಇವಾಗೇ ಕ್ಲೋಸ್ ಮಾಡ್ಬಿಟ್ಟವ್ರೆ, ಟ್ರೆಜರಿನ ಇವಾಗೇ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕೆ ಸಮಾಚಾರ ಅಂತ ಹೇಳಿ ಅಂದ್ರೆ, ನಾನು ಒಂಥರ ಪಕ್ಷಿ ನೋಟ ಹೇಳ್ತೀನಿ. ಅನುದಾನದ ವೆಚ್ಚ ಎಷ್ಟು ಮಾಡಿದ್ದಾರೆ ಅಂತ. ಅನುದಾನ 3,39,227. ಒಟ್ಟು ಬಿಡುಗಡೆ 2,44,465. ಬಿಡುಗಡೆ ಆಗಿರುವ ಹಣದಲ್ಲಿ ವೆಚ್ಚ 2,79,054. ಬಳಕೆ ಆಗದ ಹಣ 36,510. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ, ಕಳೆದ ವರ್ಷಕ್ಕೆ 5,239.10 ಕೋಟಿ ಕಡಿಮೆ ವೆಚ್ಚ ಮಾಡಿದೆ. ಕಳೆದ ವರ್ಷಕ್ಕೆ. ಹಿಂದೇನೂ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇದ್ದಿತ್ತು, ಹಿಂದೇನೆ. ಅಂದ್ರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿರೋದು, ನಮ್ಮ ಕೈಲಿ ಇಷ್ಟು ಮಾಡಕ್ಕಾಗಿಲ್ಲ, ದುಡ್ಡು ಬಿಡುಗಡೆ ಆಗಿರೋದ್ರಲ್ಲಿ ಮಾಡಕ್ಕಾಗದೆ ಯೋಗ್ಯತೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು. ಇದು ಹಣಕಾಸಿನ ಶಿಸ್ತು. ಅದಕ್ಕೆ ನಾನು ಹೇಳಿದ್ದು, ಈ ಸರ್ಕಾರ ಆಮ್ಲಜನಕದ ಮೇಲೆ ನಿಂತಿದೆ, ಆಕ್ಸಿಜನ್ ನಲ್ಲಿ ನಿಂತಿದೆ. ಇದು ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ಇವತ್ತಿನ ನಿಮ್ಮ ಚಪ್ಪಾಳೆಗಳು ಏನು ಸುತ್ತು ಆಗ್ತಾ ಇದ್ದಾರೆ ಚಪ್ಪಾಳೆ, ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಗ್ತಾ ಇದ್ದೀರಾ. ಯಾವುದೋ ನೀವು ಗ್ಯಾರಂಟಿ ಚಪ್ಪಾಳೆ ಹೊಡ್ಸ್ಕೊಳ್ತಾ ಇದ್ದೀರಲ್ಲ, ಇವೆಲ್ಲನೂ ಕೂಡ ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಗ್ತಾ ಇದ್ದೀರಾ. ಸಾಲ ಮಾಡಿ ಅಭಿವೃದ್ಧಿಗೆ ಮಾಡಿ ನೀವು ಕೊಡಿ, ನೀವು ಗ್ಯಾರಂಟಿನ. ಆದರೆ ಸಾಲದ ಮಾಡದಂತ ಹಣವನ್ನು ಅಭಿವೃದ್ಧಿಗೆ ಯೂಸ್ ಮಾಡಿಲ್ಲ ಅಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಧ್ಯಕ್ಷ, ನನಗೆ ತಿಳಿದ ಪ್ರಕಾರ. ಇನ್ನು ಸಿದ್ದರಾಮಯ್ಯನವರ ಫೇವರೇಟ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ಅಸಮಾನತೆ ಇವನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಅಸಮಾನತೆ ಹೋಗ್ಬೇಕು ಅಂತ ಸಿಎಂ ಅವರು ಹಣನ ಬಿಡುಗಡೆ ಮಾಡ್ಬೇಕಲ್ಲ, ಬಿಡುಗಡೆ ಮಾಡೇ ಇಲ್ಲ. ಹಣ 50% ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಈ ಪ್ರಾದೇಶಿಕ ಅಸಮಾನತೆ ಸರಿ ಮಾಡಬೇಕು ಅಂತೇಳಿ ಬಿಡುಗಡೆ ಮಾಡಿರೋ ಹಣನೂ ಕೂಡ 50% ಕೂಡ ದಾಟಿಲ್ಲ. ಈ ಯೋಜನೆ ಅಡಿಯಲ್ಲಿ 3,41,082 ಹಂಚಿಕೆ ಆಗಿತ್ತು. ಅದರಲ್ಲಿ ಕೇವಲ 1,454 ಕೋಟಿ ರು ಮಾತ್ರ ಬಿಡುಗಡೆ ಆಗಿದೆ. ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕ ಇರ್ಬೋದು, ಈ ಅಸಮತೋಲನ ಎಲ್ಲೆಲ್ಲಿದೆ ಆ ಬಿಡುಗಡೆ ಮಾಡಬೇಕಾಗಿರೋದ್ರಲ್ಲೂ ಬಿಡುಗಡೆ ಮಾಡಿಲ್ಲ 50%. ಅದರಲ್ಲಿ ಇವತ್ತು ಅದರಲ್ಲಿ ಏನು ಖರ್ಚು ಮಾಡಿದ್ದಾರೆ 1,454ರಲ್ಲಿ ಅಂತ ಹೇಳಿದ್ರೆ 1,330. ಬಿಡುಗಡೆ ಮಾಡಿರೋದು 1,453 ಕೋಟಿ, ಖರ್ಚು ಮಾಡಿರೋದು 1,330 ಕೋಟಿ. ಕೊಡವಾಗೆ ಕಂಜೂಸ್ತಾನ, ಕೊಟ್ಟ ಮೇಲೆ ಅವ್ರು ಕಂಜೂಸ್ತಾನ, ಅಧಿಕಾರಿಗಳು ಕಂಜೂಸ್ತಾನ, ಅವರು ಖರ್ಚು 1,000 ಅಂತ. ಇನ್ನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಅದರಲ್ಲಿ ಏನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಮತ್ತೆ 1,958 ಕೋಟಿ ಇನ್ನೂ ಬಿಡುಗಡೆನೇ ಆಗಿಲ್ಲ. ಈ ಅಸಮತೋಲನ ಸರಿ ಮಾಡಬೇಕು ಅಂತೇಳಿ. ಅಂದರೆ ಈಗ ನಮ್ಮ ಗೋವಿಂದರಾವ್ ವರದಿನೂ ಕೂಡ ಬಂದಿದೆ, ಅದರಲ್ಲೂ ಹೇಳಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ ಇನ್ನಷ್ಟು ಬ್ಯಾಕ್ವರ್ಡ್ ತಾಲೂಕುಗಳು ಜಾಸ್ತಿ ಆಗಿದೆ, ಅದರಿಂದ ಹಣ 43,000 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು
43,000 ಕೋಟಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.